ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಇವಾಗ ಟೈಮ್ ಎಷ್ಟು ಗೊತ್ತಾ? ಬೆಳಗಿನ ಜಾವ 4 ಗಂಟೆ. ಇವತ್ತು ನಾನು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ದೇವ್ರ ಮನೆ ಸಹ ಕ್ಲೀನ್ ಮಾಡಿಕೊಂಡು ಆಚೆಗೆ ಒಂದು ಹಾಗೆ ರಂಗೋಲಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಕ್ಕಳನ್ನು ಕೂಡ ಆಲ್ರೆಡಿ ಸ್ನಾನ ಮಾಡಿಸಿ ಕೂರಿಸ್ಬಿಟ್ಟಿದ್ದೀನಿ. ಅವರು ಮಲ್ಕೊಳ್ಳೋ ಬಿಡ್ಲು ಅಂತ ಹಾಗೆ ಕೂತ್ಕೊಂಡು ಜಪ ಮಾಡ್ತಾಯಿದ್ರು. ಕಣ್ಣು ಅವ್ರದ್ದು ಪಾಪ ಯಾವತ್ತೂ ಬೇಗ ಎದ್ದೇಳ್ತಿರ್ಲಿಲ್ಲ. ಇವತ್ತು ನಾನು ಜಾಸ್ತಿ ಫೋರ್ಸ್ ಮಾಡೇ ಇಲ್ಲ, ಅವರೇ ಬೇಗ ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವಳು ಕೂಡ ನಾನು ರೆಡಿ ಆಗ್ತೀನಿ ಅಂತ ಹೋಗಿ ಕೂಮೆಲ್ಲ ಮಾಡ್ಕೊತಾ ಇದ್ಲು. ಸರಿ, ನೀವು ರೆಡಿ ಆಗ್ತಾಯಿರಿ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದರೆ ನೋಡಿ 20 ಮಿನಿಟ್ಸ್ ಕೂಡ ಆಗಿಲ್ಲ, ಆಗಲೇ ಇಬ್ಬರು ನಿದ್ದೆ ಹೊಡಿತಾಯಿದ್ರು. ಸೊ ನಂದು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು, ರೆಡಿಯಾಗಿ ಕೂಡ ಆಯಿತು. ಸೊ ಇವಾಗ ಪೂಜೆನ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಯಾವುದಾದ್ರು ಫಂಕ್ಷನ್ಗಾಗಿದ್ದರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಯಾರೂ ಹೋಗೋದಿಲ್ಲ. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ನಾವು ಇವತ್ತು ತುಂಬ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಆ್ಯಕ್ಚುಲಿ ತುಂಬ ಲಾಂಗ್ ಜರ್ನಿ ಇದೆ ಇವತ್ತು. ತುಂಬ ಅಂದರೆ ಜಾಸ್ತಿ ಏನಿಲ್ಲ, 1 ಅವರ್ ಲಾಂಗ್ ಜರ್ನಿ. ಇಲ್ಲೇ ಬೆಂಗಳೂರಲ್ಲೇ. ಬೆಳಗ್ಗೆ ಬೇಗ ಹೋಗಬೇಕು ಅಂತಲೇ ನೈಟೇ ಕ್ಯಾಬ್ ಕೂಡ ರಿಸರ್ವ್ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಸಮ್ಟೈಮ್ಸ್ ಕ್ಯಾಬ್ ತುಂಬ ಲೇಟ್ ಆಗಿಬಿಡುತ್ತೆ ಅಲ್ವಾ. ನಾವು ಮಾರ್ನಿಂಗಲ್ಲಿ 7 ಅಷ್ಟರಲ್ಲಿ ರೀಚ್ ಆಗಬೇಕಾಗಿತ್ತು. ಹಾಗಾಗಿ ನೈಟೇ ಕ್ಯಾಬೆಲ್ಲ ರಿಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಯಾರು ಕೂಡ ಬರ್ತಾಯಿಲ್ಲ ಇವತ್ತು ನಮ್ಮ ಜೊತೆ. ನಾನು ಮತ್ತು ನಮ್ಮ ಮಕ್ಕಳು 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ರಾತ್ರಿಯೇ ಹೋಗಿ ಅಲ್ಲೇ ಸ್ಟೇ ಆಗಿದ್ದಾರೆ. ಸೊ ನಾವು ಕೂಡ ಇವಾಗ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಪೂಜೆ ಎಲ್ಲ ಫೈನಲಿ ಆಯಿತು. ಯಾರೂ ಕೂಡ ಎದ್ದಿಲ್ಲ ನೋಡಿ, ನಾನೊಬ್ಬಳೇ ಬೆಳಗ್ಗೆನೇ ಗಂಟೆ ಎಲ್ಲ ಬೆಳಗ್ತಾ ಇದ್ದೀನಿ. ಸೊ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲ ಸಿಕ್ತು. ಯಾಕಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೋಗೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಹೋದರೆ ಒಳ್ಳೆಯದಲ್ವ. ಅವರು ಕೂಡ ಸೇಫಾಗಿ ಹೋಗಿ ಬರಲಿ, ದರ್ಶನ ಎಲ್ಲ ಚೆನ್ನಾಗಾಗಲಿ ಅಂತ ನಾನು ಕೂಡ ಮನೇಲಿ ಪೂಜೆನೆಲ್ಲ ಮಾಡಿಕೊಂಡೆ. ಫೈನಲಿ ಪೂಜೆ ಎಲ್ಲ ಆಯಿತು. ಮಕ್ಕಳನ್ನ ಎದ್ದೇಳ್ಸೋಣ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅವರೇ ಎದ್ದು ಬಂದುಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಮೇ ಬಿ ಗಂಟೆ ಸೌಂಡಿಗೆ ಎಚ್ಚರ ಆಯಿತು ಅನಿಸುತ್ತೆ. ಇವರು ನಮ್ಮ ನಾದಿನಿ, ಅವರು ಬರ್ತಾಯಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ನಮ್ಮನೆಯಲ್ಲೇ ಎದ್ದರು, ಅವರು ಕೂಡ ಇವಾಗ ಎದ್ದರು. ನಾವು ಕೂಡ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟ್ವಿ. ಇವಾಗ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋ ಹೊಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅಯ್ಯಪ್ಪ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ನಿನ್ನೆ ನೈಟೇ ಅಲ್ಲಿ ಹೋಗಿ ಸ್ಟೇ ಆಗಿದ್ದಾರೆ. ನಾವು ಇವಾಗ ಕ್ಯಾಬ್ ಕೂಡ ಬಂತು ನೋಡಿ, ಕ್ಯಾಬ್ ಹತ್ಕೊಂಡ್ವಿ. ಇವಾಗ ಟೈಮ್ ಎಷ್ಟು ಅಂದರೆ 6:05 ಏನೋ ಆಗಿತ್ತು. ಸೊ ಕರೆಕ್ಟ್ ಟೈಮ್ಗೆ ಕ್ಯಾಬ್ ಕೂಡ ಬಂತು. ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. 1 ಅವರಲ್ಲಿ ನಾವು ಡೆಸ್ಟಿನೇಷನ್ನ ರೀಚ್ ಕೂಡ ಆದ್ವಿ. ನೋಡಿ, ಇದೆ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದು ಬಂದುಬಿಟ್ಟು ಹೊಸೂರಲ್ಲಿ ಇರೋದು. ನಮ್ಮ ಸ್ವಾಮಿಗಳು ಮಾಲೆನ ಅಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿರೋ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲೇ ಹಾಕಿಸ್ಕೊಂಡಿದ್ರು. ಬಟ್ ಹೋಗಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ನಿಯರ್ ಇರೋದ್ರಿಂದ ಈ ಟೆಂಪಲಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಸೊ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾಯಿದ್ರು, ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದ್ವಿ. ಪ್ಲೇಸ್ ಒಂಥರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿತ್ತು. ನವಿಲು, ಪಾರಿವಾಳ ಎಲ್ಲ ಇತ್ತು. ಮಾರ್ನಿಂಗ್ಗೆ ಆಗಿದ್ದರಿಂದ ನಾಯ್ಸ್ ಕೂಡ ಇರಲಿಲ್ಲ. ಬೆಂಗಳೂರಲ್ಲಿ ಇದೇ ಥರ ತುಂಬ ಟೆಂಪಲ್ಸ್ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊಸೂರಿಗೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೋಡಿದ್ವಿ, ಇಲ್ಲೇನೋ ಒಂದು ಸ್ವಲ್ಪ ಡೆಕೋರೇಷನ್ ಥರ ಮಾಡ್ತಾಯಿದ್ರು. ನಾನೇನೋ ಪೂಜೆಗೇನೋ ಅಂತ ಅಂದ್ಕೊಂಡೆ, ಅದೇನಕ್ಕೆ ಅಂತ ಆಮೇಲೆ ಗೊತ್ತಾಯಿತು. ಹೇಳ್ತೀನಿ ಬನ್ನಿ. ನೋಡಿ, ಇದೇ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಇವತ್ತೇ ಬಂದಿರೋದು ಇಲ್ಲಿಗೆ, ಇನ್ನು ಯಾರು ಬಂದಿರಲಿಲ್ವಲ್ಲ. ಸೊ ನಾನು ಅಷ್ಟರಲ್ಲಿ ಒಂದು ರೌಂಡ್ ದೇವಸ್ಥಾನ ಎಲ್ಲ ವೀಡಿಯೋ ಮಾಡೋಣ ಅಂತ ಹೊರಟೆ. ನೋಡಿ, ಇದು ಎಂಟ್ರೆನ್ಸು. ದೇವಸ್ಥಾನನೂ ಸುಮಾರಾಗಿ ದೊಡ್ಡದಾಗಿ ಚೆನ್ನಾಗಿದೆ. ಇನ್ನು ಗುರುಸ್ವಾಮಿಗಳು ಎಲ್ಲ ಬರಬೇಕು, ಎಲ್ಲರೂ ಬಂದ ಮೇಲೆ ಇರುಮುಡಿ ಎಲ್ಲ ಮಾಡೋದು. ಸೊ ನೋಡಿ, ಸ್ಟಾರ್ಟಿಂಗು ವಾಪುರನ್ ಸ್ವಾಮಿ ಅಂತ ಇವರು. ಇಲ್ಲಿಂದ ಈ ಕಡೆ ಬಂದ್ವಿ. ಆ್ಯಕ್ಚುಲಿ ಇಲ್ಲೇ ಯಜ್ಞ ಯಾಗ ಎಲ್ಲ ಮಾಡ್ತಾರೆ. ಮತ್ತು
ಇರುಮುಡಿ ಕಟ್ಟೋದು ಇದೇ ಪ್ಲೇಸಲ್ಲೇ. ಇಲ್ಲಿ ಸುಮಾರು ಒಂದು 5-6 ಇದೇ ಥರ ಚಿಕ್ಕ ಚಿಕ್ಕ ಗುಡಿಗಳಿದೆ. ಎಲ್ಲ ಗುಡಿಗಳಲ್ಲೂ ಒಂದೊಂದು ದೇವರಿದೆ. ನೋಡಿ, ಇಲ್ಲಿ ವಿಘ್ನ ವಿನಾಶಕ ಗಣಪತಿ ಇದ್ದಾರೆ. ನೋಡಿ, ಇಲ್ಲೂ ಕೂಡ ಒಂದು ಚಿಕ್ಕ ಗುಡಿ ಥರ ಮಾಡಿದ್ದಾರೆ. ಅಲ್ಲೂ ಕೂಡ ಒಬ್ಬರು ದೇವರು ಇದ್ದರು, ಮತ್ತು ಒಂದು ಬುಕ್ಸ್ ಥರ ಎಲ್ಲ ಇಟ್ಟಿದ್ರು. ನೆಕ್ಸ್ಟ್ ಅಲ್ಲಿಂದ ಈ ಕಡೆ ಹೊರಟ್ವಿ. ದೇವಸ್ಥಾನದ ಹಿಂದೆಯಿಂದ ನಾವು ಕೂಡ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ದಂಗೆ ಆಗುತ್ತೆ ಬರೋ ಅಷ್ಟರಲ್ಲಿ ಅಂತ ವಿಡಿಯೋ ಮಾಡಿಕೊಂಡು ಹಾಗೆ ಹೊರಟ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಮಾತ್ರ ತುಂಬ ಇಷ್ಟ ಆಯಿತು. ಈ ಕಡೆ ಬಂದ್ವಿ. ಈ ಕಡೆ ಮತ್ತೆ ಇನ್ನೊಂದು ಗುಡಿ ಇತ್ತು ನೋಡಿ. ಇದು ಕೂಡ ಇಲ್ಲಿ ಅಮ್ಮನವರ ದೇವಸ್ಥಾನ. ಇದು ತೋರಿಸ್ತೀನಿ ರೀ ನಿಮಗೆ. ಸುತ್ತಮುತ್ತ ಇದೇ ಥರ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ 3 ವಿಗ್ರಹಗಳಿತ್ತು. ಯಾವುದು ಅಂತ ನೋಡೋಣ ಅಂತ ಹೋದರೆ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತಾದೇವಿ ಮೂರ್ತಿನ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಗುಡಿನಲ್ಲಿ ಸುತ್ತಮುತ್ತ ಅಮ್ಮನವರ ಮೂರ್ತಿಗಳನ್ನ ಕೆತ್ತನೆ ಮಾಡಲಾಗಿದೆ. ಇಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿ ನವಗ್ರಹಗಳನ್ನ ಸ್ಥಾಪನೆ ಮಾಡಿದರು. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇಲ್ಲಿ ನವಗ್ರಹಗಳಿತ್ತು. ನವಗ್ರಹಗಳನ್ನ ಸುತ್ತೋರು ಸುತ್ತಾ ಇದ್ದರು. ನಾವು ಹಾಗೆ ಒಂದು ರೌಂಡ್ ಹಾಕ್ಕೊಂಡ್ವಿ. ಇಲ್ಲಿ ನೆಕ್ಸ್ಟು ಇಲ್ಲೊಬ್ಬರು ದೇವರಿದ್ದರು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಮತ್ತು ಈ ಕಡೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ಗೋವುಗಳ ಶಾಲೆ ಇತ್ತು. ಒಂದು ರೌಂಡ್ ಗೋವುಗಳನ್ನೆಲ್ಲ ನೋಡ್ಕೊಂಡ್ವಿ. ಹಾಗೆ ಅಲ್ಲಿಂದನೇ ಸ್ವಲ್ಪ ಪಕ್ಕದಲ್ಲೇ ಇನ್ನೊಂದು ಶಿವನ ಲಿಂಗ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನೋಡಿ, ಅದರ ಎಂಟ್ರೆನ್ಸಲ್ಲಿ ಈ ಥರ ಆ ಕಡೆ ಶ್ರೀರಾಮ, ಈ ಕಡೆ ಆಂಜನೇಯ ಸ್ವಾಮಿ ಒಂದು ಕೆತ್ತನೆನ ಮಾಡಿ ನಿಲ್ಲಿಸಿದ್ರು. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬನ್ನಿ ಶಿವಲಿಂಗನ ನೋಡ್ಕೊಂಡು ಬರೋಣ. ನಾನು ಹೋದಾಗ ಯಾರೋ ಪೂಜೆನ ಮಾಡ್ತಾಯಿದ್ರು ಅಲ್ಲಿ ಕೂತ್ಕೊಂಡು. ನೋಡಿ, ಇದೆ ಶಿವಲಿಂಗ. ಎಷ್ಟು ಚೆನ್ನಾಗಿದೆ ನೋಡಿ. ಶಿವನ ಮುಂದೆ ಬಸವಣ್ಣ ಇದ್ದಾರೆ. ಹಾಗೆ ಶಿವನ ತಲೆ ಹತ್ರ ಸುಬ್ರಹ್ಮಣ್ಯ ಇದ್ದಾರೆ. ಅದರ ಮೇಲ್ಗಡೆ ನೋಡಿ ಒಂದು ಶಿವ ತಾಂಡವ ನೃತ್ಯದ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಮೇಲ್ಗಡೆ ನೀರು ಬೀಳೋ ಥರನೂ ಕೂಡ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಮತ್ತು ಈ ಕಡೆ ಬಂದ್ವಿ. ಬಂದ್ರ ಸ್ವಾಮಿಗಳು ನೋಡೋಣ ಅಂತ ಈ ಕಡೆ ಬಂದ್ವಿ. ಸ್ವಾಮಿಗಳು ಕೂಡ ಇನ್ನೂ ಬಂದಿರಲಿಲ್ಲ. ಎಲ್ಲ ದೇವರು ತೋರಿಸ್ದೆ ನಿಮಗೆ, ಅಯ್ಯಪ್ಪ ಸ್ವಾಮಿನೇ ತೋರಿಸಿಲ್ಲ ಅಲ್ವಾ. ಬನ್ನಿ ಇವಾಗ ಅಯ್ಯಪ್ಪ ಟೆಂಪಲ್ಗೆ ಹೋಗೋಣ. ಮೇಯ್ನು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಯ್ಯಪ್ಪ ಟೆಂಪಲ್. ಅಲ್ಲಿಗೆ ಹೋಗೋಣ ಬನ್ನಿ. ಅಯ್ಯಪ್ಪ ಸ್ವಾಮಿ ದರ್ಶನನ ಮಾಡ್ಕೊಂಡು ಬರೋಣ ಅವ್ರು ಬರೋಷ್ಟರಲ್ಲಿ. ಮಾರ್ನಿಂಗ್ ಆಗಿದ್ದರಿಂದ ನೋಡಿ, ಭಕ್ತಾದಿಗಳು ಬಂದು ದರ್ಶನ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ರು. ಸ್ವಲ್ಪನೂ ನಾಯ್ಸೇ ಇಲ್ಲ. ಎಷ್ಟು ಕೂಲಾಗಿದೆ ಅಲ್ವಾ ಪ್ಲೇಸ್. ಬನ್ನಿ ಇವಾಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಒಳಗಡೆ ಹೋಗೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ಗೋಡೆಗಳ ಮೇಲೆ ಚಿತ್ರಪಟಗಳನ್ನ ಹಾಕಿದ್ರು. ಅದೇನಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿ ಜನನ ಹೇಗಾಯಿತು, ಅವರು ಹೇಗೆ ಕಾಡಿಗೆ ಹೋದರು, ಅಲ್ಲಿ ಹುಲಿಯಿಂದ ಹಾಲನ್ನ ಹೇಗೆ ತೊಗೊಂಡು ಬಂದರು, ಮತ್ತು ಶಬರಿಮಲೆಗೆ ಹೋಗಿ ಹೇಗೆ ಅಯ್ಯಪ್ಪ ಆದರು ಅನ್ನೋದು ಈ ಚಿತ್ರಗಳನ್ನ ಕರೆಕ್ಟಾಗಿ ವೀಕ್ಷಣೆ ಮಾಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ನಾನು ಕೂಡ ಹಾಗೆ ಒಂದು ರೌಂಡ್ ಎಲ್ಲ ನೋಡಿಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಒಂಥರ ನೋಡಿ, ಪ್ರತಿಯೊಂದು ಚಿತ್ರದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅದು ಸ್ಟೋರಿನೇ ಹೇಳ್ತಾ ಇದೆ. ಸೇಮ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಮೂವಿನ ನೋಡಿದ್ವಲ್ಲ, ಆ ಚಿತ್ರಣದಲ್ಲಿ ಹೇಗಿದೆ ಅದೇ ಥರ ಇಲ್ಲೂ ಕೂಡ ಪೇಂಟ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಬಂದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ತೆಂಗಿನಕಾಯಿ ದೀಪನ ಹಚ್ಚಿ ಇಟ್ಟಿದ್ರು. ನೋಡಿ, ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ದರ್ಶನ, ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಹಾಗೆ ದರ್ಶನ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಸ್ವಾಮಿಗಳು ಕೂಡ ಬಂದುಬಿಟ್ರು. ಎಲ್ಲರೂ ಕೂಡ ಇವರು 5 ಜನ ಫ್ರೆಂಡ್ಸು ಕಂಪ್ನಿಯಿಂದ ಎಲ್ಲರೂ ಕೂಡ ಶಬರಿಮಲೆಗೆ ಹೋಗೋದಕ್ಕೆ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟು ದಿನ ಒಂದು ಸಲನೂ ಹೋಗಿರಲಿಲ್ಲ ನಮ್ಮ ಸ್ವಾಮಿಗಳು ಕೂಡ. ಫಸ್ಟ್ ಟೈಮ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಹೋಗಿ ಬರಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಸೇಫಾಗಿ ಹೋಗಿ ಸೇಫಾಗಿ ಬರಲಿ. ಬಂದ ತಕ್ಷಣ ಎಲ್ಲರೂ ಕೂಡ ಒಂದು ರೌಂಡ್ ಟೆಂಪಲ್ನ ರೌಂಡ್ ಹಾಕ್ಕೊಂಡು ಬಂದರು. ಅವರು ಕೂಡ
ಒಂಥರ ಟೆಂಪಲಲ್ಲಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆಂಜನೇಯ ಸ್ವಾಮಿ ಮೂರ್ತಿ ನೋಡಿ, ಆವಾಗಲೇ ಇಲ್ಲಿ ಸ್ವಲ್ಪ ರಶ್ ಇತ್ತಲ್ವ, ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಶ್ರೀರಾಮಚಂದ್ರ ಇವರು ನೋಡಿ, ಇವಾಗ ತೋರಿಸ್ತೀನಿ ಇದು ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತ. ಇದೇ ಶಿವನ ಮೂರ್ತಿನ ನಾನು ಆವಾಗಲೇ ಹೇಳಿದ್ದು, ತುಂಬ ಚೆನ್ನಾಗಿದೆ ಅಂತ. ಸೊ ಮತ್ತೆ ಬಂದ್ವಿ, ಇನ್ನೊಂದು ಸಲ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಣ ಅಂತ ಎಲ್ಲರೂ ಕೂಡ ದೇವಸ್ಥಾನದ ಫ್ರಂಟಲ್ಲಿ ಒಂದು ದೊಡ್ಡ ದಿವ್ಯ ಜ್ಯೋತಿನ ಹಚ್ಚಿ ಇಟ್ಟಿದ್ರು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಅಲಂಕಾರ ಎಲ್ಲ ಆಯಿತು, ಪೂಜೆನೂ ಕೂಡ ಆಯಿತು, ಅಯ್ಯಪ್ಪ ಸ್ವಾಮಿ ದರ್ಶನ ಕೂಡ ಚೆನ್ನಾಗಿ ಆಯಿತು. ಪೂಜೆ ಆವಾಗ ಸ್ಟಾರ್ಟ್ ಮಾಡಿದರು, ಮಾರ್ನಿಂಗ್ ಫಸ್ಟ್ ಪೂಜೆನ. ಎಲ್ಲರೂ ಕೂಡ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಆವಾಗಲೇ ಡೆಕೋರೇಷನ್ ಏನಕ್ಕೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಅನ್ನೋರ ನೋಡಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ, ಸೊ ಬಾವುಟನ ಆರಿಸೋದಕ್ಕೆ, ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿ ಆವಾಗಲೇ ಡೆಕೋರೇಟ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ನಾನು ಫಸ್ಟ್ ಟೈಮು ಟೆಂಪಲಲ್ಲೂ ಕೂಡ ಈ ಥರ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿದ್ದು. ನಿಜವಾಗ್ಲೂ ಗೆಸ್ ಕೂಡ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಕೂಡ ಫ್ಲವರ್ ಎಲ್ಲ ಇಟ್ಟು ನೀಟಾಗಿ ಫ್ಲಾಗ್ ಎಲ್ಲ ಕಟ್ಟಿ ಬಾವುಟನ ಆರಿಸೋದ್ರ ಮೂಲಕ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಇಲ್ಲಿ ಆಚರಣೆ ಮಾಡಿದರು. ತುಂಬ ಖುಷಿ ಆಯಿತು. ಇವತ್ತು ಮಕ್ಕಳಿಗೆ ಸ್ಕೂಲಲ್ಲಿ ರಜಾ ಕೊಟ್ಬಿಟ್ಟಿದ್ರು, ಚಿಕ್ಕ ಮಕ್ಕಳು ಅಂತ. ಬಟ್ ಇಲ್ಲಿ ಬಾವುಟ ಆರಿಸಿದ್ದೆಲ್ಲ ತೋರಿಸಿದ್ದಕ್ಕೆ ನನಗೂ ಕೂಡ ಒಂಥರ ತುಂಬ ಖುಷಿ ಆಯಿತು. ಬಾವುಟ ಆರಿಸಿ ಎಲ್ಲ ಆದಮೇಲೆ ಎಲ್ಲರೂ ಕೂಡ ರಾಷ್ಟ್ರಗೀತೆನ ಹಾಡಿದ್ವಿ. ಅದಾದ ನಂತರ ವಂದೇ ಮಾತರಂ ಗೀತೆನೂ ಕೂಡ ಎಲ್ಲರೂ ಕೂಡ ಹೇಳಿದ್ವಿ. ಪರವಾಗಿಲ್ಲ, ಎಲ್ಲರೂ ಜನಗಳು ನೆನಪಿಟ್ಕೊಂಡಿದ್ರು, ಎಲ್ಲರೂ ಕೂಡ ಚೆನ್ನಾಗೇ ಹೇಳಿದರು. ನೋಡಿ ಬಾವುಟ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಮೊದಲು ಭಾರತೀಯರು ಅಲ್ವಾ ಫ್ರೆಂಡ್ಸ್. ನಮ್ಮ ದೇಶಕ್ಕೆ ಗೌರವನ ಕೊಡೋಣ. ಜೈ ಹಿಂದ್, ಜೈ ಭಾರತ ಮಾತೆ. ಅದಾದ ನಂತರ ಎಲ್ರಿಗೂ ಕೂಡ ಹೂ ಕೊಟ್ಟರು. ಎಲ್ಲರೂ ಕೂಡ ಭಾರತ ಮಾತೆಗೆ ಹೂವನ್ನ ಅರ್ಪಿಸಿಬಿಟ್ಟು ಅಲ್ಲಿಂದ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಬಂದ್ವಿ. ಅಷ್ಟರಲ್ಲಿ ಗುರುಸ್ವಾಮಿಗಳು ಕೂಡ ಬಂದಿದ್ದರು. ಆ್ಯಕ್ಚುಲಿ ನಮ್ಮದೇ ಫಸ್ಟ್ ಇದ್ದಿದ್ದು, ಬಟ್ ಬೇರೆ ಸ್ವಾಮಿಗಳು ಬಂದಿದ್ದರು. ಅವರು ಇರುಮುಡಿನ ಕಟ್ತಾ ಇದ್ದರು. ಮತ್ತು ಅಲ್ಲಿದ್ದ ಎಲ್ಲರಲ್ಲೂ ಕೂಡ ದೇಶಭಕ್ತಿ ತುಂಬಿ ತುಡುಕ್ತಾ ಇತ್ತು, ನಾನು ಅಬ್ಸರ್ವ್ ಮಾಡಿದೆ. ಮತ್ತು ಬಾವುಟ ಆರಿಸಿ ಎಲ್ಲ ಆದಮೇಲೆ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದರು. ಎಲ್ಲರೂ ಕೂಡ ಹಾಗೆ ವಾಪಸ್ ಹೋಗ್ತಾಯಿದ್ರು. ಎಲ್ಲರೂ ಕರೆದ್ಬಿಟ್ಟು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ, ತೊಗೊಂಡು ಹೋಗಿ ಅಂತ ಹೇಳಿದರು. ಸೊ ನಾವು ಕೂಡ ಬಂದು ನಿಂತಿದ್ವಿ. ನೋಡಿ, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಪಾಪು ಒಂದು ತುಂಬ ಕ್ಯೂಟಾಗಿತ್ತು. ನಮ್ಮ ಮಕ್ಕಳು ಕೂಡ ಪಾಪುನ ಹಂಗೆ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಈ ಕಡೆ ಗುರುಸ್ವಾಮಿಗಳು ಬೇರೆ ಭಕ್ತರಿಗೆ ಇರುಮುಡಿನ ಕಟ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಮಕ್ಕಳು ಅಮ್ಮ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಅವರಿಗೆ ಡೈಲಿ ಇನ್ನು 7:45 8 ಗಂಟೆಗೇ ತಿಂದು ಅಭ್ಯಾಸ ಅಲ್ವಾ, ಸೊ ಹೊಟ್ಟೆ ಹಸಿವಾಗಿತ್ತು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೋಗು ಟಿಫನ್ ಆದರೂ ಮಾಡಿಸ್ಕೊಂಡು ಬಾ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕಳಿಸಿದ್ರು. ಸೊ ನಾವು ಕೂಡ ಬಂದು ಟಿಫನ್ ಮಾಡ್ಕೊಂಡು, ಸ್ವಾಮಿಗಳು ಮಾಡೋ ಆಗಿರಲಿಲ್ಲ, ಇರುಮುಡಿ ಕಟ್ಟಾದಮೇಲೆ ನಾವು ಮಾಡ್ಕೊಳ್ತೀವಿ, ನೀವು ಹೋಗಿ ಟಿಫನ್ ಮಾಡ್ಕೊಬನ್ನಿ ಅಂತ ಕಳಿಸಿದ್ರು. ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಇನ್ನೊಂದು ಪ್ರಸಾದ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅದಾದ ನಂತರ ಹಾಗೆ ಒಂದು ನಮ್ಮ ಸ್ವಾಮಿಗಳ ಜೊತೆ ಮೆಮೊರಿಗೆ ಅಂತ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ, ಸ್ವಾಮಿಗಳು ದೂರ 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 ಅನ್ನೋದೇ ಆಯಿತು. 4 to 5 days ಆಯಿತು. ಕೈನೂ ಕೂಡ ಟಚ್ ಮಾಡಿಸ್ಕೊಂಡಿಲ್ಲ ನಮ್ಮ ಸ್ವಾಮಿಗಳು, ಅಷ್ಟು ನಿಷ್ಠೆಯಿಂದ ಇದ್ದಾರೆ. ಒಂದು ಲೋಟ ನೀರು ಕೂಡ ಇಸ್ಕೊಂಡಿಲ್ಲ. ಅದಾದ ನಂತರ ಇರುಮುಡಿ ಕಟ್ಟೋದಕ್ಕೆ ನಮ್ಮ ಟರ್ಮ್ ಬಂತಪ್ಪ. ನಾವು ಕೂಡ ಹೋದ್ವಿ, ಕೂತ್ಕೊಂಡ್ವಿ, ನಮ್ಮನ್ನು ಕರೆದ್ರು. ಸೊ ಅಲ್ಲಿ ಕಾಯಿ ಒಳಗಡೆ ತುಪ್ಪನ ಫಿಲ್ ಮಾಡ್ತಾರೆ. ಒಂದಕ್ಕೆ ತುಪ್ಪನ ನಮ್ಮ ಸ್ವಾಮಿಗಳ ಹತ್ರನೇ ಫಿಲ್ ಮಾಡಿಸಿದ್ರು. ಇನ್ನೊಂದು ನಮ್ಮ ಆಪ್ಷನಲ್, ನಾವೇನಾದರೂ ಕೊಡಬೇಕು ಅಂದರೆ ಎಕ್ಸ್ಟ್ರಾ ಒಂದು ಕಾಯಿನ ತೊಗೊಳ್ಬೇಕು. ಅದಕ್ಕೆ 200 ಏನೋ ಚಾರ್ಜ್ ಮಾಡ್ತಾರೆ. ಅದಕ್ಕೆ ತುಪ್ಪನ ನಾವು ಫಿಲ್ ಮಾಡಿ ಕೊಡ್ಬೋದು. ನೋಡಿ, ಅವ್ರ ಹತ್ರ ಕಾಯಿಗೆ ತುಪ್ಪ ಫಿಲ್ ಮಾಡಿಸಿ ಆ ಥರ 3 ಸಲ ಅಕ್ಕಿನ ಹಾಕಿಸಿ ಒಂದು ಬ್ಯಾಗ್ನ ಕಟ್ತಾರೆ. ಇನ್ನೊಂದಕ್ಕೆ ನಮ್ಮ ಹತ್ರ ಮಾಡಿಸ್ತಾರೆ. ಇದು ತುಪ್ಪ ಇದೆಯಲ್ಲ, ಇದು ಶಬರಿಮಲೆಗೆ ಅಲ್ಲಿ ಹೋಗಿ ಹೊಡೆಯೋ ಅಷ್ಟರಲ್ಲಿ ಗಟ್ಟಿಯಾಗಿರುತ್ತಂತೆ. ಆ್ಯಕ್ಚುಲಿ ಅದು ಹಾಗೆ ಆಗಬೇಕಂತೆ, ಗಟ್ಟಿ ಆದ್ರೇ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಮತ್ತು ಮಕ್ಕಳು 3 ಜನ ಸೇರಿಕೊಂಡು ಇನ್ನೊಂದು ಕಾಯಿಗೆ ತುಪ್ಪನ ಫಿಲ್ ಮಾಡಿದ್ವಿ. ನೋಡಿ, ಅದಕ್ಕೆ ಅವರು ಎಲ್ಲ ನೀಟಾಗಿ ಹಾಕಿ ಕ್ಲೋಸ್ ಮಾಡಿ
ಅದನ್ನು ಇನ್ನೊಂದು ಬ್ಯಾಗ್ನಲ್ಲಿ ಇಟ್ಟಿದ್ರು. ನಮ್ಮ ಹತ್ರನೂ ಕೂಡ 3 ಸಲ ಅದಕ್ಕೆ ಅಕ್ಕಿನ ಹಾಕೋದಕ್ಕೆ ಹೇಳಿದರು. ಅಕ್ಕಿನ ನಮಗೆ ಮನೆಯಿಂದನೇ ತರೋದಕ್ಕೆ ಹೇಳಿದರು. ಈ ಕಾಯಿ ಎಲ್ಲ ದೇವಸ್ಥಾನದಲ್ಲೇ ಸಿಗುತ್ತೆ. ತೆಂಗಿನಕಾಯಿ ಬೇಕಾದರೆ ನಾವು ತೊಗೊಂಡೋಗ್ಬೋದು, ಅಲ್ಲಿ ಒಡೆಯೋ ಆಗಿದ್ದರೆ ತೊಗೊಂಡೋಗ್ಬೋದು. ಇಲ್ಲಾಂದರೆ ಎಲ್ಲ ಅವರೇ ಬುಕ್ ಮಾಡಿರ್ತಾರಲ್ವ ಟಿಕೆಟು, ಸೊ ಎಲ್ಲ ವ್ಯವಸ್ಥೆ ಅವರ ಕಡೆಯಿಂದನೇ ಆಗಿರುತ್ತೆ. ನೋಡಿ ಈ ಥರ ಎಲ್ಲ ಇಟ್ಕೊಂಡ್ವಿ. ಆ ಕಡೆ ಸೈಡ್ ಈ ಕಡೆ ಸೈಡು 2 ಜೇಬ್ ಥರ ಇತ್ತು. 2 ಕಡೆಗೂ ಒಂದೊಂದು ಇಡಿಸಿ ಎಲ್ಲರ ಹತ್ರನೂ ಮತ್ತೆ ಅಕ್ಕಿ ಕಾಳನ್ನ ಹಾಕ್ಸಿ ಅದನ್ನು ಈ ಥರ ಕಟ್ಟಿ ಅದನ್ನ ತಲೆ ಮೇಲೆ ಒರೆಸ್ತಾರೆ. ಅಷ್ಟಾಯಿತು ಅಂದರೆ ಇರುಮುಡಿ ಕಟ್ಟಿ ಮುಗೀತು ಅಂತ ಅರ್ಥ. ಆ್ಯಕ್ಚುಲಿ ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದುವರೆಗೂ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಅಂತೆಲ್ಲ ನೋಡಿದ್ದೆ ದೇವಸ್ಥಾನದ ಹತ್ರ ಎಲ್ಲ, ಬಟ್ ಈ ಥರ ಪ್ರೊಸೀಜರ್ ಎಲ್ಲ ಯಾವತ್ತೂ ಕರೆಕ್ಟಾಗಿ ನೋಡಿರಲಿಲ್ಲ. ಇವತ್ತೇ ನಾನು ಕೂಡ ಫಸ್ಟ್ ಟೈಮ್ ಇದೆಲ್ಲ ನೋಡಿದ್ದು. ನಮ್ಮ ಯಜಮಾನ್ರಿಗೂ ಕೂಡ ಇಷ್ಟು ವರ್ಷ ಹೋಗಬೇಕು ಅಂತ ಮನಸ್ಸಿಗೆ ಬಂದೇ ಇರಲಿಲ್ಲ. ಅವರಿಗೆ ಈಗ ಫಸ್ಟ್ ಟೈಮ್ ಬಂದುಬಿಟ್ಟಿದೆ ಹೋಗಬೇಕು ಅಂತ. ಸೊ ಹೋಗಿ ಬರಲಿ, ಅಯ್ಯಪ್ಪ ಸ್ವಾಮಿ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ. ಈ ಥರ ಇರುಮುಡಿನ ಇಡ್ತಾರೆ. ನಾವು ನಮ್ಮ ಕೈಲಾದಷ್ಟು ಕಾಣಿಕೆನ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಆ್ಯಕ್ಚುಲಿ ಇರುಮುಡಿ ಹೊತ್ಕೊಂಡಾದ್ಮೇಲೆ ಕಾಲಿಗೆ ನಮಸ್ಕಾರನ ಮಾಡಬಾರ್ದಂತೆ. ಹಾಗೆ ನಮಸ್ಕಾರ ಮಾಡಿಕೊಂಡು ಹಿಂಗೆ ಒಂದು ದೇವಸ್ಥಾನನ ರೌಂಡ್ ಹಾಕ್ಕೊಂಡು ಬರಬೇಕು. ನೆಕ್ಸ್ಟು ಬೇರೆ ಸ್ವಾಮಿಗಳಿಗೂ ಕೂಡ ಇರುಮುಡಿನ ಕಟ್ಟಿದ್ರು. ಇವರು 5 to 6 ಮೆಂಬರ್ಸನೇ ಇದ್ದರು. ಎಲ್ರಿಗೂ ಕೂಡ ಇರುಮುಡಿನ ಕಟ್ತಾಯಿದ್ರು. ಇವ್ರದ್ದೊಂದು ಫ್ರೆಂಡ್ ಗ್ರೂಪ್ ಇದೆ. ಎಲ್ಲಿ ಹೋದ್ರೂ ಕೂಡ ಹೀಗೆ ಜೊತೆಯಲ್ಲೇ ಹೋಗ್ತಾರೆ. ವರ್ಷ 12 ಜ್ಯೋತಿರ್ಲಿಂಗಗಳಿದೆಯಲ್ವ, ಅಲ್ಲಿಗೂ ಕೂಡ ಶಿವರಾತ್ರಿ ಹಬ್ಬಕ್ಕೆ ಲಾಸ್ಟ್ ಟೈಮ್ ಒಂದು 2 ಇಯರ್ಸಿಂದ ಹೋಗ್ತಾ ಇದ್ದಾರೆ. ಟ್ರಿಪ್ ಹೋದರೂ ಕೂಡ ಇವರೇ ಜೊತೆಯಾಗಿ ಹೋಗ್ತಾರೆ. ಇವ್ರದ್ದೊಂದು ಫ್ರೆಂಡ್ ಗ್ರೂಪ್ ಚೆನ್ನಾಗಿದೆ ನೋಡಿ. ಈ ವರ್ಷ ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಎಲ್ರದ್ದು ಕೂಡ ಆಯಿತು. ಸೊ ಇವಾಗ ಎಲ್ಲರೂ ಕೂಡ ಇನ್ನೊಂದು ರೌಂಡು ದೇವಸ್ಥಾನನ ಪ್ರದಕ್ಷಿಣೆ ಮಾಡಿಕೊಂಡು ಬರೋದಕ್ಕೆ ಅಂತ ಹೋದರು. ಇದು ಲಾಸ್ಟ್ ಪ್ರದಕ್ಷಿಣೆ. ಇದಾದ ನಂತರ ಅಲ್ಲಿ ಬಂದು ಒಂದು ತೆಂಗಿನಕಾಯಿ ಇಟ್ಕೊಂಡಿರ್ತಾರೆ. ಅಲ್ಲಿ ಪ್ಲೇಸ್ ಇರುತ್ತೆ, ಅಲ್ಲಿ ಎಲ್ಲರೂ ಕೂಡ ತೆಂಗಿನಕಾಯಿನ ಹೊಡಿಬೇಕು. ಹೊಡೆದಾದ ನಂತರ ಹೊರಗಡೆ ಹೋಗಿ ಗಾಡಿ ಪೂಜೆನ ಮಾಡಿಕೊಂಡು ಶಬರಿಮಲೆಗೆ ಹೊರಡ್ತಾ ಇರೋದೆ. ನೋಡಿ ಬಂದರು. ನೋಡಿ ಫ್ರೆಂಡ್ಸ್, ಸ್ವಾಮಿಗಳು ಈ ಗಾಡಿನ ಬುಕ್ ಮಾಡ್ಕೊಂಡಿದ್ದಾರೆ ಶಬರಿಮಲೆಗೆ ಹೋಗೋದಕ್ಕೆ ಅಂತ. ಆ್ಯಕ್ಚುಲಿ ಇವರೇ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರು. ಮತ್ತು ಹೋಗಿ ಬರೋ ಅಷ್ಟರಲ್ಲಿ ತುಂಬ ಟಯರ್ಡ್ ಆಗುತ್ತೆ, ಸವಾಸನೆ ಬೇಡ ಅಂತ ಕಾರ್ನ ಬುಕ್ ಮಾಡ್ಕೊಂಡಿದ್ದಾರೆ. ಬೇರೆ ಸ್ವಾಮಿಗಳು ಬಂದು ಪೂಜೆ ಎಲ್ಲ ನೀಟಾಗಿ ಮಾಡಿಕೊಟ್ರು. ಒಳ್ಳೆಯದಾಗಲಿ, ಚೆನ್ನಾಗಿ ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಅಂತ ಹೇಳಿ ಒಂದು ಅಯ್ಯಪ್ಪ ಸ್ವಾಮಿ ಫೋಟೋನ ಮುಂದೆ ಕಟ್ಟಿಬಿಟ್ಟು 4 ಚಕ್ರಗಳಿಗೂ ಕೂಡ ನಿಂಬೆಹಣ್ಣೆಲ್ಲ ಇಟ್ಟು ಕಾರ್ ಮೇಲೆ ಓಂ ಅಂತೆಲ್ಲ ಬರೆದು ಹೂವೆಲ್ಲ ಹಾಕಿ ನೀಟಾಗಿ ಪೂಜೆನ ಮಾಡಿಕೊಟ್ರು. ಎಲ್ಲರಿಗೂ ಕೂಡ ಮಂಗಳಾರತಿನೂ ಕೊಟ್ಟು ಕಾರಿಗೆಲ್ಲ ನೀಟಾಗಿ ನೋಡಿ ಈ ಥರ ತೆಂಗಿನಕಾಯಿ ಮೇಲೆ ಕರ್ಪೂರನ ಹಚ್ಚಿ ನೀವಿಳಿಸಿ ಇಲ್ಲಿ ಬಂದು ಹೊಡೆದ್ರು. ನೆಕ್ಸ್ಟು ಡ್ರೈವರ್ಗೂ ಕೂಡ ಕುಂಕುಮ ಎಲ್ಲ ಹಚ್ಚಿ ಕೀಗೆ ಪೂಜೆ ಮಾಡಿ ಕೊಟ್ಟರು. ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಹೇಳಿದರು. ನಮ್ಮ ಸ್ವಾಮಿಗಳು ಕೂಡ ಅಷ್ಟರಲ್ಲಿ ಒಂದು ಕಾಯಿ ತಗೊಬಂದಿದ್ರು, ತೆಂಗಿನಕಾಯಿನ. ಅವರು ಕೂಡ ಹೊಡೆದ್ರು ಅಲ್ಲಿ. ಡ್ರೈವರ್ ಇವಾಗ ಗಾಡಿನ ಮೂವ್ ಮಾಡೋದಕ್ಕಿಂತ ಹೊರಟರು. ದೇವರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ವಂತೆ ಅಲ್ವಾ ಫ್ರೆಂಡ್ಸ್. ಹಾಗೆ ಕೂಡ ಅಯ್ಯಪ್ಪ ಸ್ವಾಮಿ ಯಾವಾಗ ಕರೆಸ್ಕೊಳ್ತಾರೆ ಆವಾಗ ಕೂಡ ಹೋಗೋ ಅವಕಾಶ ಸಿಕ್ಕೋದು ಎಲ್ರಿಗೂ ಕೂಡ. ನಾವು ಎಲ್ಲಿಗೆ ಆದರೂ ಅಷ್ಟೇ, ನಾವು ಹೋಗಬೇಕು ಅಂತ ಅಂದ್ಕೊಂಡಾಗ ಹೋಗೋದಕ್ಕಾಗಲ್ಲ. ದೇವರು ಕರೆಸ್ಕೊಂಡಾಗ ಮಾತ್ರ ನಾವು ಆ ಸ್ಥಳಕ್ಕೆ ಹೋಗ್ಲಿಕ್ಕಾಗೋದು. ಇವರು ಕೂಡ ಇವಾಗ ಮನಸ್ಸು ಮಾಡಿ ಹೊರಟಿದ್ದಾರೆ ಅಂದರೆ ದೇವರ ಅಪ್ಪಣೆ ಇವರಿಗೆ ಇವಾಗ ಸಿಕ್ಕಿದೆ ಅಂತ ಅರ್ಥ. ಸೊ ಎಲ್ಲರೂ ಕೂಡ ನೆನಪಿಗೋಸ್ಕರ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲರೂ ಕೂಡ ಕಾರ್ನ ಒಂದು ರೌಂಡ್ ಪ್ರದಕ್ಷಿಣೆನ ಮಾಡಿಕೊಂಡ್ರು. ನೆಕ್ಸ್ಟು ಇರುಮುಡಿ ಹೊತ್ತಿರೋದನ್ನ ತಗೊಂಡು ಹೋಗಿ ಡಿಕ್ಕಿನಲ್ಲಿ ಒಬ್ಬೊಬ್ರದ್ದೇ ಕೂಡ ನೀಟಾಗಿ ಇನ್ನೊಬ್ಬರು ಸ್ವಾಮಿಗಳು ಎಲ್ಲ ಎತ್ತಿಟ್ಟಿದ್ರು. ಇನ್ನೊಂದು ಸೈಡಿಗೆ ಲಗೇಜ್ ಎಲ್ಲ ಇಟ್ಕೊಳ್ಳಿ ಅಂತ ಹೇಳಿದರು. ಎಲ್ಲರೂ ಕೂಡ ಇವತ್ತು ಹೋಗಿ ನಾಳೆ ಬರ್ತಾ ಇದ್ದಾರೆ. ಏನಿಲ್ಲ, ಇವತ್ತು ಮಾರ್ನಿಂಗ್ ಹೊರಟಿದ್ದಾರೆ, ನಾಳೆ ಸಂಜೆ ಹಂಗೆ ದರ್ಶನ ಎಲ್ಲ ಆಗುತ್ತೆ. ಸೊ ನೈಟ್ ಹೊರಟ್ರೆ ನಾಡಿದ್ದು ಮಾರ್ನಿಂಗ್ ಅಷ್ಟರಲ್ಲಿ ಎಲ್ಲರೂ ರೀಚ್ ಆಗ್ತಾರೆ. ಇಲ್ಲಿ ನನ್ನ ಮಗಳು ಅಪ್ಪ ನಾನು ತಂದುಕೊಡ್ತೀನಿ ಲಗೇಜ್ ಅಂತ ತಂದುಕೊಟ್ಲು. ಅವರಪ್ಪ ಫುಲ್ ಖುಷಿ ಆದರೂ ನನ್ನ ಮಗಳು ಲಗೇಜ್ ತಂದುಕೊಟ್ಲು ಅಂತ. ಸೊ ಎಲ್ಲರೂ ಕೂಡ ಲಗೇಜ್ ಎಲ್ಲ ನೀಟಾಗಿ ಇಟ್ಟು ಪ್ಯಾಕ್ ಮಾಡಿಕೊಂಡ್ರು. ನೆಕ್ಸ್ಟು ಎಲ್ಲರೂ ಕೂಡ ಹೋಗೋದಕ್ಕೆ ರೆಡಿ ಆದರು. ಫೈನಲಿ ಎಲ್ಲರೂ ಕೂಡ ಕಾರ್ನ ಹತ್ಕೊಂಡ್ರು. ನಾರ್ಮಲಿ ಬೇರೆಯವರೆಲ್ಲ ಶಬರಿಮಲೆಗೆ ಹೋಗಬೇಕಾದ್ರೆ 3 to 4 days ಟ್ರಿಪ್ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವರು 1 ಡೇಗೆ ಅಷ್ಟೇ ದರ್ಶನನ ಬುಕ್ ಮಾಡ್ಕೊಂಡಿದ್ರು.
ಇವತ್ತು ಹೊರಟು ನಾಳೆ ಬರೋ ಥರ ಮಾಡ್ಕೊಂಡಿದ್ರು. ಎಲ್ಲರೂ ಕೂಡ ಹೊರಟರು. ಕಳಿಸ್ಬೇಕಾದ್ರೆ ಒಂಥರ ಫೀಲ್ ಆಗ್ತಾಯಿತ್ತು. ಆರಾಮಾಗಿ ಹೋಗಿ ಹುಷಾರಾಗಿ ಬನ್ನಿ, ಹ್ಯಾವ್ ಎ ಸೇಫ್ ಜರ್ನಿ ಅಂತ ನಾವು ಕೂಡ ಬಾಯ್ ಮಾಡಿ ಕಳಿಸ್ಕೊಟ್ವಿ. ಅಲ್ಲಿಂದ ಮನೆಗೆ ಹೋಗ್ಬೇಕಲ್ವ, ಮಾರ್ನಿಂಗೇನೋ ಕ್ಯಾಬಲ್ಲಿ ಬಂದಿದ್ವಿ. ಇವಾಗಲೂ ಕ್ಯಾಬ್ ಬುಕ್ ಮಾಡ್ತೀನಿ ಅಂದೆ ನಮ್ಮ ಮಕ್ಕಳು, ಅಮ್ಮ ಪ್ಲೀಸ್ ನಾವು ಒಂದು ದಿನನೂ ಮೆಟ್ರೋದಲ್ಲಿ ಹೋಗಿಲ್ಲ, ಮೆಟ್ರೋದಲ್ಲಿ ಕರ್ಕೊಂಡೋಗು ಅಂತ ರಿಕ್ವೆಸ್ಟ್ ಮಾಡಿದರು. ಸೊ ಮೆಟ್ರೋದಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹುಸ್ಕೂರು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಮೆಟ್ರೋದಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದರು, ಹೇಗೆಲ್ಲ ಆಡಿದ್ರು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನ ಅಪ್ಲೋಡ್ ಮಾಡ್ತೀನಿ. ಇದು ಇವತ್ತಿನ ನಮ್ಮ ಟೆಂಪಲ್ ವ್ಲಾಗ್ ಆಗಿತ್ತು. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಹೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.